ಎಸ್ ಹಲೋ ಹಲೋ ಎಸ್ ಊಟ ಮಾಡ್ಕೊಂಡು ಹೋಗ್ಬೇಕು ಸರ್. ಊಟ ಮಾಡ್ಕೊಂಡು ಹೋಗ್. ಅಯ್ಯೋ ಚಾನ್ಸೇ ಇಲ್ಲ. ಊಟ ಮಾಡ್ಕೊಂಡು ಹೋಗಿ. ನೀವು ಬೇಗ ಹೋದ್ರು ಊಟ ಮಾಡ್ಕೊಂಡು ಹೋಗಿ. ಆನ್ ಆಗಿಲ್ಲ. ಸ್ವಲ್ಪ ಚೇರ್ ತೆಗೆದ್ಬಿಡ್ಬೇಕು. ಓಕೆ ಸರ್ಟಿಫಿಕೇಶನ್ ಕಾಣಲಿ. ಓಕೆ ಲೈಕ್ ಹೋಗ್ತಿದ್ಯಾ ಮೇಡಮ್? ಎಸ್ ಚಂದನ ಮೇಡಮ್, ಬಹಳ ಖುಷಿ ಆಗ್ತಾ ಇದೆ. ಕಂಗ್ರಾಚುಲೇಷನ್ಸ್. ನೋಡಿ, ಸೆಕೆಂಡ್ ಬ್ಯಾಚ್ ಸ್ಟೂಡೆಂಟ್ 7th ಬ್ಯಾಚ್ ಅಲ್ಲಿ ಬಂದು ಸರ್ಟಿಫಿಕೇಶನ್ ಕಲೆಕ್ಟ್ ಯಾಕೆ ಮಾಡ್ಕೊತಾ ಇದ್ದಾರೆ ಅಂದ್ರೆ ಅಷ್ಟು ಬ್ಯಾಕ್ ಟು ಬ್ಯಾಕ್ ಫೇಲ್. ಯೋ ಮೈ ಗಾಡ್, ಏನ್ ಹೇಳಿ. ಅಂಡ್ ಇನ್ನೊಂದೇನಂದ್ರೆ 2026 ಅಲ್ಲಿ ನೀವು ಕಮ್ ಬ್ಯಾಕ್ ಆಗಿದ್ದೀರಲ್ಲ, ನಾನು ಡಿಪಿ ನೋಡ್ಬಿಟ್ಟು ನಾನು ಹೇಳಿದೆ ಬೌನ್ಸ್ ಬ್ಯಾಕ್ ಟೈಮ್ ಅಲ್ವಾ. ನನ್ಗೆ ಬಹಳ ಖುಷಿ ಆಗೋಯ್ತು. ಇಂಥ ಹೆಣ್ಮಕ್ಳು ಎಷ್ಟೊಂದು ಜನ ಇದ್ದಾರೆ. ನೀವು ಎಮೋಷನಲ್ ಆಗ್ಬೇಡಿ. ಆದ್ರೂ ಆ ಇನ್ಸ್ಟಿಟ್ಯೂಟ್ ಅಲ್ಲಿ ನಾನು ಕಲ್ತಿಲ್ಲ ಅಂತ ಹೇಳಲ್ಲ. ಸಮಥಿಂಗ್ ಐ ಲರ್ನ್. ಅಗೇನ್ ವೆರಿ ಬಿಗ್ ಬ್ಯಾಕ್ ಡ್ರಾಪ್. ನನಗೆ ಸುಮ್ಮನೆ ಮನೇಲಿ ಕೂತ್ಕೊಳ್ಳೋದು ಬಯಸ್ಕೊಳ್ಳೋದು ಇದೇ ನನ್ನ ರೊಟೀನ್ ಆಗಿಬಿಟ್ಟಿತ್ತು. ಸೊ ಅಗೇನ್ ಸಮ್ ಇನ್ಸ್ಟಾ ಸ್ಕ್ರಾಲ್ ಅಲ್ಲಿ ನನಗೆ ಸರ್ ಬಂದರು. ಐ ವಾಂಟೆಡ್ ಟು ಸಿ ಅಂತ ನಾನು ಅಮ್ಮನ ಕರ್ಕೊಂಡ್ಬಂದೆ. ಲೈಕ್ ಎವ್ರಿ ಸಪೋರ್ಟಿವ್ ಸ್ಟೆಪ್, ನಾನು ಏನೇ ಒಂದು ಸ್ಟೆಪ್ ಬಿಡಬೇಕು ಅಂದರೆ ಮೈ ಮದರ್ ಇಸ್ ಲೈಕ್ ಮೈ ಬ್ಯಾಕ್ ಬೋನ್. ಅಪ್ಪ ಇದ್ದಾರೆ, ತಂಗಿ ಇದ್ದಾರೆ, ಎವ್ರಿಬಡಿ ಇದ್ದಾರೆ, ಬಟ್ ಸ್ಟಿಲ್ ನಾನು ನಮ್ಮಮ್ಮ ಬ್ಯಾಕ್ ಬೋನ್. ನಮ್ಮಮ್ಮನ ಕರ್ಕೊಂಡು ನಾನು ಇನ್ಸ್ಟಿಟ್ಯೂಟಿಗೆ ಬಂದೆ. ಸರ್ ವಾಸ್ ಲೈಕ್, ಇಲ್ಲ ಮೇಡಮ್ ನೀವು ಜಾಯಿನ್ ಆಗಿ. ಸೊ ನೋ ಸೆಕೆಂಡ್ ಥಾಟ್ ನಾನು ಜಾಯಿನ್ ಆದೆ. ಅಗೇನ್ ಸರ್ ಹೇಳಿದಾಗ ಫೇಲ್ಯೂರ್ಸ್. ಅಫ್ಕೋರ್ಸ್ ಬೀಯಿಂಗ್ ಅ ಗರ್ಲ್ ಎಲ್ರಿಗೂ ಫೇಲ್ಯೂರ್ಸ್ ಇರುತ್ತೆ. ವಿತ್ ಫ್ಯಾಮಿಲಿ ಇಶ್ಯೂಸ್ ಆಗಿರ್ಬೋದು, ಹೆಲ್ತ್ ಇಶ್ಯೂಸ್ ಆಗಿರ್ಬೋದು. ಲೈಕ್ ನನ್ನ ಕಡೆಯಿಂದ ಒಂದು ಸಜೆಷನ್ ಏನು, ಬೀಯಿಂಗ್ ಅನ್ ಇವೆಂಟ್ ಆರ್ಗನೈಸರ್ ಫಾರ್ ಎವ್ರಿಬಡಿ, ನಾನು ನನ್ನ ಲೈಫಲ್ಲಿ ಗೋ ಥ್ರೂ ಮಾಡಿದ್ದೇನಂತಂದ್ರೆ, ನಾವೆಲ್ಲರೂ ಹೋದಾಗ ಹೆಸಿಟೇಟ್ ಮಾಡ್ಕೋತೀವಿ ವಾಶ್ರೂಮ್ಸ್ ಹೋಗೋದು. ಲೈಕ್ ನಾನು ಈ ಫೀಲ್ಡಲ್ಲಿ 3 years ಇಂದ ಇದ್ದೀನಿ. ದಿಸ್ ವಾಸ್ ಮೈ 4th year ಜರ್ನಿ. ವಾಶ್ರೂಮ್ಸ್ ಯಾರಾದ್ರೂ ಕೇಳಿದ್ರೆ ಏನಾದರೂ ಅನ್ಕೊಂಡ್ಬಿಡ್ತಾರೇನೋ. ಬೀಯಿಂಗ್ ಅ ಗರ್ಲ್ ಎವ್ರಿಬಡಿ ವಿಲ್ ಗೋ ಥ್ರೂ ಅಟ್ ಮಿಲಿಯನ್ ಸ್ಪೀಡ್. ಆ ಟೈಮಲ್ಲೆಲ್ಲ ನಮ್ಗೆ ವೆರಿ ಅನ್ಕಂಫರ್ಟಬಲ್ ಫೀಲ್ ಇರುತ್ತೆ. ಇಲ್ಲ ಏನು ಹುಡುಗಿ ಇಷ್ಟೊಂದು ಬೋಲ್ಡಾಗಿ ಮಾತಾಡ್ತಿದ್ದಾಳೆ ಅನ್ಕೋಬೇಡಿ, ಬಿಕಾಸ್ ಎಲ್ರಿಗೂ ಗೊತ್ತಿರ್ಬೇಕಿದು. ನಾವು ವಾಶ್ರೂಮ್ಸ್ಗೆಲ್ಲ ತುಂಬ ಅವಾಯ್ಡ್ ಮಾಡ್ಬಿಡ್ತಾ ಇದ್ವಿ. ಅದರಲ್ಲೂ ಲೇಟ್ ನೈಟ್ಸ್ ಎಲ್ಲ ವರ್ಕ್ ಮಾಡಬೇಕಾದ್ರೆ ಇನ್ಸೆಕ್ಯೂರಿಟಿ ಫೀಲ್ಸ್ ನಮಗೆ, ವೆರಿ ಇನ್ಸೆಕ್ಯೂರಿಟಿ. ನಮ್ಗೆ ಹೋಗೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ. ಸೊ ಐ ಗಾಟ್ ಆ್ಯಂಡ್ ನಾನು ಹೆಂಗೆ ಅಂತಂದರೆ 8 inches ಆಫ್ ಸರ್ಜರಿ ನಡೀತು ನನಗೆ. 2 hours ಆಫ್ ಸರ್ಜರಿ ವೆನ್ ಐ ವಾಸ್ ಇನ್ ಅ ಇನ್ಸ್ಟಿಟ್ಯೂಟ್. ಲೈಕ್ ಏನಕ್ಕೆ ಅಂತಂದರೆ ಜಸ್ಟ್ ಬಿಕಾಸ್ ಆಫ್ ನನ್ನ ವಾಶ್ರೂಮ್ನ ಕಂಟ್ರೋಲ್ ಮಾಡ್ಕೊಂಡಿದ್ದೆ ಆಫ್ 3 years. ದಟ್ ವಾಸ್ ಮೈ ಬಿಗ್ಗೆಸ್ಟ್ ಬ್ಯಾಕ್ ಡ್ರಾಪ್. ಎಲ್ಲ ಅನ್ಕೊಂತಾರೆ ಆ ಟಾಪಿಕ್ ಬಗ್ಗೆ ಮಾತಾಡಬಾರ್ದು, ಅದು ಮಾತಾಡಬಾರ್ದು, ಇದು ಮಾತಾಡಬಾರ್ದು. ನೋ, ಯು ಗೀವ್ ಸಮ್ ಎಜುಕೇಶನ್ ಟು ದೆಮ್. ಏನಾದರೂ ಹೇಳಿ. ಲೈಕ್ ಬಾಯ್ಸಿಗೆ ದೇ ಶುಡ್ ನೋ ವಾಟ್ ಈಸ್ ಪೀರಿಯಡ್ ಕ್ರ್ಯಾಪ್. ಲೈಕ್ ಇವಾಗ ಐ ವೆರಿ ಥ್ಯಾಂಕ್ ಫಾರ್ ಜಯನ್ ಸರ್. ಏನಕ್ಕೆ ಅಂತಂದರೆ ನಾವಾಗ ಐ ವಾಸ್ ಓನ್ಲಿ 1 girl. ಅವ್ರು ನಮಗೆ ಎಷ್ಟು ಸಪೋರ್ಟಿವ್ ಆಗಿ ಇರ್ತಾ ಇದ್ರು ಅಂತಂದರೆ, ಇಷ್ಟು ಆಸ್ಕ್ ಐ ಯು ಕಂಫರ್ಟಬಲ್, ನಿಮ್ಗೆ ಓಕೆ ಇದೆಯಾ ಮೇಡಮ್, ಏನಾದರೂ ನಿಮಗೆ ವಾಂಟ್ ಶೇರ್ ಸಮಥಿಂಗ್. ಸರ್ ನಮ್ಗೆ ಪ್ರತಿ ಸಲ ಕೇಳ್ತಾರೆ ಪೂಜೆ ಮಾಡ್ಬೇಕಾದ್ರೆ, ಮೇಡಮ್ ಐ ಯು ಓಕೆ, ಐ ಯು ಕಂಫರ್ಟಬಲ್. ಲೈಕ್ ಇಲ್ಲಾಂದ್ರೆ ಲೇಟ್ ನೈಟ್ಸ್ ಹೋಗ್ಬೇಕಾದ್ರೆ, ಲೈಕ್ ನಮ್ಗೆ ಯಾವಾಗ ಬಂದಾಗ ಊಟ ಮಾಡಿದ್ರ ನಾವು ಅನ್ಕೊಳ್ತೀವಿ ಏನಿದೆ ಅತ್ತಿ ಹಿಂಗೆಲ್ಲ ನಮ್ಮನ್ನ ಕೇಳ್ತಾರೆ, ಐ ಯು ವಾಶ್ರೂಮ್ ಯೂಸ್ ಮಾಡಬೇಕಾ, ಊಟ ಮಾಡಬೇಕಾ. ಬಟ್ ಅದು ಕೇಳೋದು ನನಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂತಂದರೆ, ದಟ್ ಒಂದು ಲೈಫ್ ಕೆರಿಯರ್ನೇ ಚೇಂಜ್ ಮಾಡುತ್ತೆ. ಅಗೇನ್ ಅಲ್ಲಿಂದ ಮತ್ತೆ ಸ್ಟ್ರಗಲ್ ಅಂತಂದ್ರು ಆ ಫ್ಯಾಮಿಲಿ ಇಶ್ಯೂಸ್. ಅಗೇನ್ ವಿ ಡನ್ ವಿತ್ ದಟ್. ಲೈಕ್ ಎವ್ರಿ ಸ್ಟೆಪ್ ನನಗೆ ಯಾವಾಗಲೂ ಸಪೋರ್ಟಿವ್ ಆಗಿ ನಿಂತಿದ್ದು ಐ ಥ್ಯಾಂಕ್ ಜಯನ್ ಸರ್. ಏನಕ್ಕೆ ಅಂದರೆ ಇನ್ಸ್ಟಿಟ್ಯೂಟಿಂದ ಆಚೆ ಹೋದ್ರೂ ಲೈಕ್ ಅವರು ನಮಗೆ ಬೂಸ್ಟ್ ಮಾಡ್ತಾ ಇದ್ರು. ನಿಮ್ಮ ಕೈಲಿ ಆಗುತ್ತೆ ಚಂದನ ಮೇಡಮ್, ಮಾಡಿ, ಏನಾದರೂ ಮಾಡಿ, ಇಲ್ಲ ನಿಮ್ಮ ಕೈಲಿ ಆಗುತ್ತೆ ಮಾಡಿ. ನಾವೇನಾದರೂ ಕೇಳಬೇಕು ಅಂದರೂ ಅವ್ರು ನಮ್ಗೆ ಯಾವಾಗಲೂ ಇರ್ತಾರೆ. ಎಸ್ಪೆಷಲಿ ಸರ್ ಬಗ್ಗೆ ಏನು ನಾನು DP ಹಾಕಿದ್ರೆ ಕಾಲ್ ಮಾಡ್ತಾರೆ, ಮೇಡಮ್ ಸೂಪರ್ ಆಗಿದೆ, ಫೋಟೋಸ್ ಕಳಿಸಿ ನನಗೆ ಎಷ್ಟು ಚೆನ್ನಾಗಿ ಬೌನ್ಸ್ ಬ್ಯಾಕ್ ಆಗಿದೆ. ನಾನು 2026 ಕೂಡ ಐ ಸ್ಟಾರ್ಟೆಡ್. ಏನೇ ಬ್ಯಾಕ್ ಡ್ರಾಪ್ ಇದ್ರು, ಎಷ್ಟೇ ಪ್ರಾಬ್ಲಮ್ಸ್ ಇದ್ರು, ಲೈಕ್ ಸ್ಮೈಲ್
ಆ ನಗು ಮುಖ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಸಕ್ಕತ್ತಾಗಿ ಸ್ಟಾರ್ಟ್ ಆಗುತ್ತೆ ಅನ್ಕೊಂಡಿದ್ದೀನಿ. ಸೊ 2026 ಕೂಡ ನಾನು ಹಂಗೆ ಸ್ಟಾರ್ಟ್ ಮಾಡಿದೆ. 2026 ಫಸ್ಟ್ ನಾನು ಡಿಗ್ರಿ ಆಗ್ತೆ. ನಮ್ಮ ಫಸ್ಟ್ ಕಾಲ್ ಬಂದಿದ್ದು ಸರ್, ಮ್ಯಾಮ್ ಎಷ್ಟು ಚೆನ್ನಾಗಿ ಬೌನ್ಸ್ ಬ್ಯಾಕ್ ಆಗಿದ್ದೀರಾ ನೀವು ಅಂತ ಕಾಲ್ ಮಾಡಿದ್ರು ನನಗೆ. ಸೊ ಅಗೇನ್ ಆ ಒಂದು ಬೂಸ್ಟಪ್ ಒಂದು ಚಿಯರ್, ನಮ್ಗೆ ಏನೇ ಕಷ್ಟ ಇದ್ರು ಏನೇ ಪ್ರಾಬ್ಲಮ್ ಇದ್ರು ಅದು ನಮ್ಗೊಂದು ಎನರ್ಜಿ ಕೊಡುತ್ತೆ. ಸೊ ಅಂಡ್ ಇಲ್ಲಿ ನೀವು ಕಲ್ತಿರೋದ್ರ ಬಗ್ಗೆ ಹೇಳೋದಾದ್ರೆ ಯಾವ ತರ ನೀವು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ? ಸೊ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ? ನೀವು ಜಯಂತ್ ಅವರೆಲ್ಲರೂ ಒಂದೇ ಬ್ಯಾಚ್ ಆಗಿದ್ರಿ. ಸೊ ಅದಾದ್ಮೇಲೆ ಅವರು ಇನ್ನ ಸೀರಿಯಸ್ ಆಗಿ ತಗೊಂಡು ಇಲ್ಲೇ ಟ್ರೈನರ್ ಆಗೂ ಕೂಡ ಇದ್ದಾರೆ ನಮ್ಮ ಜೊತೆಗೆ. ಸೊ ಹೇಗಿತ್ತು ಆ ಜರ್ನಿ ಅಂತ ಆ ಬ್ಯಾಚ್? ಲೈಕ್ ನಾವಿಲ್ಲಿ ಏನು ಅನ್ಕೋತೀವಿ ಒಂದೊಂದ್ಸಲ ಏನಾದ್ರು ಹೇಳ್ಕೊಂಡಿದ್ದಾರೆ ಇರಿಟೇಟಿಂಗ್ ಅನ್ಸುತ್ತೆ. ತುಂಬಾ ಸಣ್ಣ ಪುಟ್ಟ ವಿಷಯಗಳಲ್ಲಿ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂತಂದ್ರೆ, ಲೈಕ್ ಇವಾಗ ನಾವು ಕ್ಲೈಂಟ್ ಸರ್ವಿಸಿಗೆ ಹೋದಾಗ ಸರ್ರು ನಮಗೆ ಆಕ್ಚುಲ್ ಆಗಿ ಕರ್ಕೊಂಡು ಹೋಟೆಲಿಗೆ ಕರ್ಕೊಂಡು ಹೋಗಿ ನಮಗೆಲ್ಲ ಡೆಮೋ ತೋರಿಸ್ತಾ ಇದ್ರು. ನಾವೊಂದು ರಿಯಲ್ ಆಗಿ ಕ್ಲೈಂಟ್ ನ ಮೀಟ್ ಮಾಡ್ಬೇಕಂದ್ರೆ ಹೇಗ್ ಮೀಟ್ ಮಾಡ್ಬೇಕು, ಅವ್ರನ್ನ ಹೇಗ್ ಅಪ್ರೋಚ್ ಮಾಡ್ಬೇಕು. ಲೈಕ್ ಒಂದೊಂದ್ಸಲ ಅನ್ಸುತ್ತೆ ನಾವು ಮಾತಾಡೋದೇ ನಮಗೆ ಒಂದು ಬಿಗ್ಗೆಸ್ಟ್ ಸ್ಟ್ರೆಂತ್. ಸರ್ ನಾನು ಯಾವಾಗ ಹೇಳ್ತಾರೆ ನೀವು ಚೆನ್ನಾಗಿ ಮಾತಾಡ್ತೀರಾ, ಚೆನ್ನಾಗಿ ನಾನು ಮಾತಾಡೋದ್ರಲ್ಲೇ ಎಷ್ಟೋ ಇವೆಂಟ್ಸ್ ನ ತಗೊಂಡಿದ್ದೀನಿ. ಲೈಕ್ ನಾನು ಇಲ್ಲಿಂದ ಹೋದಾಗ ವಾಟ್ ನಾಲೆಜ್ ಆಯ್ತು. ನನ್ನ ಫಸ್ಟ್ ಇವೆಂಟ್ ನಾನು ಮಾಡಬಲ್ಲೆ, ನನ್ನ ಟೀಮ್ ಜೊತೆ ನಾನು ಮಾಡಬಲ್ಲೆ ಅಂತಿದ್ದು. ಲೈಕ್ ಬೇರೆಯವರಿಗೆ ಚಿಕ್ಕ ಅಮೌಂಟೇ ಆಗಿರ್ಬೋದು, ನಮಗೆ ನನ್ನ ಫಸ್ಟ್ ಇವೆಂಟ್ ನಾನು ತಗೊಂಡಿದ್ದು 4 lakhs. ಲೈಕ್ ನಾನು ಆಚೆ ಹೋದಾಗ ಫಸ್ಟ್ ನನ್ನ ಇವೆಂಟ್ ವಾಸ್ 4 lakhs. ಲೈಕ್ ನನ್ಗೇನು ಐಡೆಂಟಿಟಿ ಇಲ್ಲ, ನನ್ಗೊಂದು ಪ್ರೊಫೈಲ್ ಇಲ್ಲ, ನನ್ಗೊಂದು ವಿಸಿಟಿಂಗ್ ಕಾರ್ಡ್ ಕೂಡ ಇಲ್ಲ. ವೆರಿ ಸಪೋರ್ಟಿವ್ ನನ್ನ ಟೀಮ್ ಆಗಿರ್ಬೋದು, ನನ್ನ ಜೊತೆ ಸಪೋರ್ಟಿವ್ ಆಗಿದ್ದವ್ರು ಎಲ್ಲ. ಇಟ್ ವಾಸ್ ಎ ಗ್ರ್ಯಾಂಡ್ ಸಕ್ಸಸ್. ಇವತ್ತಿಗೂ ಆ ಕ್ಲೈಂಟ್ಸ್ ಆಗಿರ್ಬೋದು ಇಲ್ಲ ಇವರು ನಮಗೆ ಹೇಳ್ತಾರೆ ಮ್ಯಾಮ್ ನಮ್ಗೆ ಈವೆಂಟ್ ಇದೆ, ಅದಿದೆ, ಇದಿದೆ. ಲೈಕ್ ಅದಾದ್ಮೇಲೆ ಲೈಕ್ ಇವಾಗ ಒಬ್ರು ಬಂದಿದ್ರು, ಅವ್ರು ನಮಗೆ ಒಂದು ಕ್ವೆಶನ್ ಕೇಳಿದ್ರು, ಇದು ಹೀಗೆ ಇರುತ್ತಾ, ನಮಗೆ ಕಾನ್ಸ್ಟೆಂಟ್ ಆಗಿರುತ್ತಾ ಅಂತ. ಫಸ್ಟ್ ನಾನು ಬಾಬು ಬರ್ಡೇ ಮಾಡಿದೆ. ಇಟ್ ವಾಸ್ ವೆರಿ ವೆರಿ ತುಂಬಾ ಚಿಕ್ಕದೇ ಅದು ಇವೆಂಟ್. 3,000 rupees ಅಷ್ಟೇ. ಒನ್ ಆಫ್ ಮೈ ಫ್ರೆಂಡ್ ನಾನು 3,000 rupees ನನ್ನ ಕಾಸ್ಟಿಂಗ್ ಇವೆಂಟ್ ತಗೊಂಡಿದ್ದೆ. ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಕ್ಕೆ. ಸೊ ಅಲ್ಲಿಂದ ಅವ್ರ ಸಿಸ್ಟರ್ ಎಂಗೇಜ್ಮೆಂಟ್ ಸಿಕ್ತು. ಸೊ ಸಿಸ್ಟರ್ ಎಂಗೇಜ್ಮೆಂಟ್ ಇಂದ ಐ ಡಿಡ್ ಹಲ್ದಿಯಿಂದ ವೆಡ್ಡಿಂಗ್ ನನಗೆ ತುಂಬಾ ಯೂಸ್ ಅನ್ನಿಸ್ತು. ಸೊ ನಾನು ಮಾಡಲಿಲ್ಲ ಅದನ್ನ. ಸೊ ನಾನೇ ಓಕೆ ದೇರ್ ಸ್ಟಾರ್ಟೆಡ್ ಮೈ ಪ್ರಾಬ್ಲಮ್. ಸೊ ನಾನು ಇವೆಂಟ್ಸ್ ಮಾಡಲಿಲ್ಲ. ಸೊ ಅಲ್ಲಿಂದ ಇವಾಗ ಸರ್ ನಮ್ಗೆ ಯಾವಾಗಲೂ ಹೇಳ್ತಿರ್ತಾರೆ ಒಂದು ಕ್ಲೈಂಟ್ನ ನಾವು ಯಾಕೆ ಸ್ಟೇಬಲ್ ಆಗಿ ಇಟ್ಕೋಬೇಕು. ಅವ್ರ ಬೇಬಿ ಶವರ್ ಆಗ್ಬೋದು, ಆ ಒಂದು ಚಿಕ್ಕ ಮಗು ಬರ್ಡೇ ಇಂದ ಬೇಬಿ ಶವರ್, ಲೈಕ್ ಆ ಬೇಬಿ ಶವರ್ ಇಂದ ದೇರ್ ರಿಲೇಟಿವ್ಸ್ ಬರ್ಡೇ, ಇಟ್ಸ್ ಕಾಸ್ಟಿಂಗ್ ಅರೌಂಡ್ 2 lakhs. ಎಲ್ಲ ಹೇಳ್ತಾರೆ ಮಾಡಕ್ಕಾಗಲ್ಲ ವೀಕೆಂಡು ಕಾಲ್ ಎತ್ತಿ ಹೊರಗೆ ಇಡಬೇಕು, ಬಟ್ ಕೆಟ್ಟದಲ್ಲ ಒಳ್ಳೆದಂದ್ರೆ ಇಟ್ಟಾಗ ಯಾರು ಇಲ್ಲ. ಇಟ್ಸ್ ಓಕೆ, ಬೀಂಗ್ ಅ ಗರ್ಲ್ ವಿ ಕ್ಯಾನ್ ಡು ವಾಟ್ ಎವರ್ ವಿ ವಾಂಟ್. ಏನ್ ಬೇಕಾದ್ರೂ ಮಾಡ್ಬೋದು. ಒಂದು ಸಪೋರ್ಟಿವ್ ಲೈಕ್ ಫ್ರೆಂಡ್ ಆಗಿರ್ಬೋದು, ಗುರು ಆಗಿರ್ಬೋದು, ಯಾರೇ ಆಗಿರ್ಬೋದು, ಸಪೋರ್ಟ್ ಮಾಡಿದ್ರೆ ಬೀಂಗ್ ಅ ವುಮೆನ್ ಆರ್ ಮೆನ್ ವಿ ಕ್ಯಾನ್ ಡು ವಾಟ್ ಎವರ್ ವಿ ವಾಂಟ್. ಅಚೀವ್ಮೆಂಟ್ ಅವಾಗ ಮ್ಯಾಟರ್ ಆಗಲ್ಲ. ವೆರಿ ನೈಸ್, ಒಂದು ಬಿಗ್ ಕ್ಲಾಸ್ ಫಾರ್ ಯು. ಅಂಡ್ ಫೈನಲ್ ಒನ್ ಕ್ವೆಶ್ಚನ್. ಈಗ ಅಪ್ಕಮಿಂಗ್ ಇವಾಗ 8 ಬ್ಯಾಚ್ ಬರ್ತಿದ್ದಾರೆ ಸ್ಟೂಡೆಂಟ್ಸ್, ಎಷ್ಟೊಂದು ಜನ ಅಡ್ಮಿಷನ್ ಕೂಡ ಆಗಿದ್ದಾರೆ. ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ತುಂಬ ದುಡ್ಡಿದೆ, ನೀವು ಅರ್ನ್ ಮಾಡೋದು, ತುಂಬ ನಾಲೆಜ್ ಕೂಡ ಗೇನ್ ಮಾಡ್ಬೋದು, ಅದು ರಿಯಲ್ ಲೈಫ್. ಸೊ ಅದು ನಿಮಗೆ ಟ್ರೂ ಅಂತ ಅನ್ಸುತ್ತಾ? ಅಂಡ್ ದುಡ್ಡಿದೆ, ಬಟ್ ದುಡ್ಡಿನ ಆಸೆಗೋಸ್ಕರ ಈ ಫೀಲ್ಡಿಗೆ ಬರಬೇಡಿ. ದುಡ್ಡಿದೆ ಅಂದ್ಬಿಟ್ಟು ಈ ಫೀಲ್ಡಿಗೆ ಬರಬೇಡಿ. ಇಫ್ ಯು ಆರ್ ಪ್ಯಾಷನೇಟೆಡ್. ನಾನು ಸ್ಟಾರ್ಟಿಂಗ್ ಟು ಬಿ ಫ್ರ್ಯಾಂಕ್ ಐ ವಾಸ್ ಅ ಪ್ರೊಫೆಷನಲ್ ನೇಲ್ ಆರ್ಟಿಸ್ಟ್. ಸೊ ಪ್ರೊಫೆಷನಲ್ ನೇಲ್ ಆರ್ಟಿಸ್ಟ್ ಮಾಡಿದೆ, ಏನೇನೋ ಮಾಡಿದೆ, ವೆರಿ 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 ಸಕ್ಸಸ್ ಮಾಡಿದ್ದೀನಿ ನಾನಂತೂ. ಸರ್ ಯಾವಾಗಲೂ ಹೇಳ್ತಿರ್ತಾರಲ್ಲ, ಸರ್ ಥರನೇ ಸ್ಟ್ರಗಲ್ ಸ್ಟೋರಿ. ನಾವು ಎಲ್ಲೆಲ್ಲೋ ಕೇಟ್ರಿಂಗ್ ಹೋಗೋದು, ಅದು ಹೋಗೋದು, ಇದು ಹೋಗೋದು, ಎಲ್ಲ ಮಾತ್ರ ಬಂದು ಹೇಳ್ಕೊಳ್ಳೋದು, ನಾವು ಯಾವಾಗ ಹಂಗಲ್ಲ ನಿಂತ್ಕೊಂಡು ಆರ್ಗನೈಸ್ ಮಾಡೋದು. ಬಟ್ ಇವತ್ತು ಬೀಂಗ್ ಆನ್ ಆರ್ಗನೈಸರ್ ನಿಂತ್ಕೊಂಡಾಗ ಅನ್ಸುತ್ತೆ ನಾನು ಒಬ್ಬ ಕೂಲಿಯೋನ್ ಹಾಕ್ಬಿಟ್ಟಿದ್ರೆ ಸಾಕಾಗ್ಬಿಟ್ಟಿರೋದು ಅಂತ ಒಂದೊಂದ್ಸಲ ಅನ್ಸುತ್ತೆ. ವಿಲ್ ಗೆಟ್ ಸ್ಟ್ರಗಲ್, ಬಟ್ ಸ್ಟಿಲ್ ದುಡ್ಡಿ ಆಸೆಗೋಸ್ಕರ ಈ ಫೀಲಿಂಗ್ ಬರಬೇಡಿ. ಅದು
ಪ್ಯಾಷನ್ ಇದ್ರೆ ಮಾತ್ರ ಫೀಲ್ಡಿಂಗ್. ಪ್ಯಾಷನ್ ಇಲ್ಲ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಿಮ್ಗೆ ಯಾವ್ದ್ರಲ್ಲಿ ಆಸೆ ಇದೆ ಅದಕ್ಕೆ ಹೋಗ್ಬಿಡಿ. ಇಫ್ ಯು ಆರ್ ಇಂಟ್ರೆಸ್ಟ್ ಇರೋದಕ್ಕೆ ಸರ್ ನಮ್ಗೆ 4 ಗಂಟೆ 5 ಗಂಟೆ ತನಕ ಇಟ್ಕೊಳ್ಳೋದು. ಲೈಕ್ ನಾವು ಅಷ್ಟೇ ಎನರ್ಜಿಯಿಂದ 5 o'clock 4 o'clock ನಾವು ವರ್ಕ್ ಮಾಡ್ತಾ ಇದ್ವಿ. ಕರುನಾಡ ಸಂಭ್ರಮ ಲಾಸ್ಟ್ ಟೈಮ್ ನಡೀತು, ಅದು ಲಾಸ್ಟ್ ಇಯರ್ ನಾನು ವರ್ಕ್ ಮಾಡಿದ್ದೆ. ಚಳಿ ಇದ್ರು ಏನೇ ಇದ್ರು ನಾವು ವರ್ಕ್ ಮಾಡಿ ಊಟ ಮಾಡೋದು. ಈ ಸ್ಟೇಜ್ನ ನಾನು ಏನಕ್ಕೆ ಮರೆಯಲ್ಲ ಅಂತಂದ್ರೆ ನಿದ್ದೆ ಬಂದಿಲ್ಲ ಅಂದ್ರೆ ನಾನು ಇಲ್ಲೇ ಮಲಗ್ತಾ ಇದ್ವಿ. ಐ ವಾಸ್ ಒನ್ ಗರ್ಲ್. ಜಯನ್ ಸರ್ ಇದ್ರು, ಜಯನ್ ಸರ್ ಹಿಂಗ್ ಮಲ್ಕೋತಾ ಇದ್ರು, ನಾವ್ ಹಿಂಗ್ ಮಲ್ಕೋತಾ ಇದ್ವಿ. ಜಯನ್ ಸರಿಗೆ ನಾವು ತುಂಬಾ ರೇಗಿಸ್ತಾ ಇದ್ವಿ. ಸ್ನಾನ ಮಾಡಕ್ ತುಂಬ್ಕೊಂಡು ಹೋಗೋರು ಸರ್, ಸ್ನಾನ ಮಾಡ್ಕೋಬರಕ್ ತುಂಬ ಟ್ರಾವೆಲ್ ಮಾಡ್ತಾ ಇದ್ವಿ ಸರ್. ಲೈಕ್ ನಾವೆಲ್ಲ ಇಲ್ಲೇ ನಿಯರ್ ಬೈ, ನಾವ್ ಎಷ್ಟು ಹೇಳಿದ್ರು ಸರ್ ಅವ್ರು ಬರ್ತಿರ್ಲಿಲ್ಲ. ಲೈಕ್ ಇಲ್ಲೇ ಮಲ್ಕೊಂತ ಇದ್ವಿ. ಸರ್ ಹೇಳೋರು ಈ ಟಾಯ್ಲೆಟ್ಸ್ ಯೂಸ್ ಮಾಡಿ, ವಾಶ್ರೂಮ್ಸ್ ಯೂಸ್ ಮಾಡಿ ಅಂತ. ಈ ಸ್ಟೇಜಲ್ಲಿ ಮಲ್ಕೊಂಡಿದೀವಿ, ಊಟ ಮಾಡಿದೀವಿ, ಎಲ್ಲ ಮಾಡಿದೀವಿ. ಪ್ಯಾಷನ್ ಇದ್ರೆ ಮಾತ್ರ ನಾವು ತುಂಬಾ ಲಾಂಗ್ ಜರ್ನಿ ಆಗೋದು. ಲೈಕ್ ಇಟ್ಸ್ ಬೀನ್ ಅ 4 years. ಈ ಇಯರ್ ನನ್ನ 4 years ಆಫ್ ಜರ್ನಿ ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ. ಲೈಕ್ ಮುಂದೆ ಬರೋರ್ಗೆ ಏನಂತಂದ್ರೆ ಏನೇ ಕಲಿಬೇಕು ಅಂದ್ರೆ ಎನ್ಸೈಸ್ ಲೈಕ್ ಏನೇ ಇದ್ರು ಅವ್ರಿಗೊಂದು ಪೇಷನ್ಸ್. ಲೈಕ್ ತುಂಬಾ ಡ್ರ್ಯಾಗ್ ಮಾಡಿದ್ರು ಪೇಷನ್ಸ್ ಎಷ್ಟು ಇಂಪಾರ್ಟೆಂಟ್. ಕೋರ್ಸ್ ಕಂಪ್ಲೀಟ್ ಆಗಿದ್ದು. ಲೈಕ್ ಲಾಸ್ಟ್ ಅಲ್ಲಿ ಒಂದು ಮಾತು ಹೇಳಿದ್ರು, ದಿಸ್ ಇಸ್ ಪೇಷನ್ಸ್. ಅದು ನಿಮ್ ರಿಯಲ್ ಲೈಫ್ಗೆ ಯೂಸ್ ಆಗ್ತಿದೆ. ನಿಮ್ ಬೌನ್ಸ್ ಬ್ಯಾಕ್ ಆಗೋ ಟೈಮಲ್ಲಿ, ನಿಮ್ ಸ್ಟ್ರಗಲ್ ಟೈಮಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಯ್ತು ಆ ಪೇಷನ್ಸ್ ಆಫ್ ಕೋರ್ಸ್ ಯಾರಿಗೆ ಅಂದ್ರೆ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಒಂದು ಕ್ಲೈಂಟ್, ಇವನ್ ಮಾರ್ನಿಂಗ್ ಆಕ್ಚುಲಿ ನಾನು ಕ್ಲೈಂಟ್ ಮೀಟ್ ಇತ್ತು. ಒಂದು ಈವೆಂಟ್ ತಗೊಳಕ್ ಹೋಗಿದ್ದೆ. ಸೊ ಕ್ಲೈಂಟ್ ಮೀಟ್ ಇತ್ತು. ಅವ್ರು ಹೇಳಿದ್ರು 10 o'clock ಬರ್ತೀವಿ ಅಂತ. ಸೊ ಅವ್ರು ಬಂದಿದ್ದು 12 o'clock. ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ಸರ್ ಹೇಳಿ 4:30. ಸೊ ಐ ವಾಸ್ 3 minutes ಲೇಟ್. 4:33 ನಾನು ಬೆಂಗಳೂರು ಬಂದೆ. 4:30 ಹೇಳಿರೋದು 3 minutes ಲೇಟರ್ ಬಂದೆ. ಸೊ ಆ ಪೇಷನ್ಸ್ ಎಲ್ಲ ನಮ್ಗೆ ಅಲ್ಲಿ ಯೂಸ್ ಆಗುತ್ತೆ. ಸೊ ವಿ ಕ್ಯಾನ್ ಸಿಟ್. ಅದು ಮತ್ತೆ ಲೈಕ್ ನಮ್ಗೆ ಲಾಟ್ಸ್ ಆಫ್ ಸ್ಟ್ರಗಲ್ಸ್ ಇರುತ್ತೆ. ಏನೇ ಇವೆಂಟ್ಸ್ ಎಲ್ಲ ನಾವು ಪೇಷನ್ಸ್ ಆಗಿದ್ರೆ, ಇಲ್ಲ ನಮ್ಗೆ ತಾಳ್ಮೆ ಇಲ್ಲ ಅಂತಂದ್ರೆ ಎದುರಾಡ್ಬಿಡ್ತೀವಿ ಬೇರೆಯವ್ರ ಮೇಲೆ. ಲೈಕ್ ನಂದೇ ಒಂದು ಬಿಗ್ಗೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ಕೆಟ್ಟದಾಗೆಲ್ಲ ಬೈದ್ಬಿಡ್ತೀನಿ ನಾನು. ಸರ್ ಎಷ್ಟೋ ಸಲ ನನಗೆ ಹೇಳಿದೆ ಡೋಂಟ್ ಯೂಸ್ ದಟ್ ವರ್ಡ್ಸ್ ಅಂತ. ಆ ಥರ ಕೋಪ ಬರುತ್ತೆ. ಸೊ ಅದೇನಾಗುತ್ತೆ, ನಮಗೆ ಒಂದು ಪೇಷನ್ಸ್ ಕಲಿಸುತ್ತೆ. ಸೊ ಯಾರ ಹತ್ರ ಹೆಂಗ್ ಮಾತಾಡ್ಬೇಕು, ಇಟ್ಸ್ ಓಕೆ, ಇಲ್ಲ ನನ್ನ ಬೇರೆ ಹೋಗಲಿ ಅನ್ನೋದು. ಸೊ ನಿಮ್ಮ ಬ್ಯಾಚಲ್ಲಿ ಇದ್ದಾಗ ನಿಮ್ಮ ಸೇಫ್ಟಿ ಎಲ್ಲ ಹೇಗಿತ್ತು? ಅದ್ರ ಜೊತೆಗೆ ಈಗ ನೀವು ಕೋರ್ಸ್ ಕಂಪ್ಲೀಟ್ ಮಾಡಿಬಿಟ್ರಿ, ಅಷ್ಟಕ್ಕೆ ಮುಗ್ದೋಯ್ತಾ ನಿಮ್ಮ ಒಂದು ಇನ್ಸ್ಟಿಟ್ಯೂಟ್ ಕತೆ ಇಲ್ಲ ಫಾಲೋ ಮಾಡೋದು ಹೇಗಿದೆ ಇದುವರೆಗೂ, ಆಗಿಂದ ಈಗವರೆಗೂ? ಸರ್ ಸ್ಟ್ರಗಲ್ ಅಂತ ಹೇಳಿದ್ರು. ಆಪರೇಷನ್ ಆಗಿ ಮತ್ತೆ 3 months ಕಾಲ್ ಮಾಡ್ಕೊಂಡೆ, ಲಿಗಮೆಂಟ್ ಟೇರ್. ಸರ್ ಅವಾಗಲೂ ಕಾಲ್ ಮಾಡಿದ್ರು, ನಮ್ಮನೆ ಲೊಕೇಶನ್ಸ್ ಎಲ್ಲ ಕೇಳಿದ್ರು, ಕೇಳಿ ವಿಚಾರಿಸ್ಕೊಂಡು ಮತ್ತೆ ಲೆಗ್ ಫ್ರಾಕ್ಚರ್ ಆದ್ಮೇಲೆ ಮತ್ತೆ ಲೆಗ್ ಇನ್ನೊಂದು ಫ್ರಾಕ್ಚರ್ ಆಗುತ್ತೆ. ಸರ್ ಅವಾಗಲೂ ಕೂಡ ಕಾಲ್ ಮಾಡಿದ್ರು. ಲೆಗ್ ಫ್ರಾಕ್ಚರ್ ಆಗಿ 1 weekಗೆ ನನ್ನ ಗ್ರ್ಯಾಂಡ್ ಮಾ ಪಾಸ್ ಆಗಿದೆ. ನನ್ನ ಗ್ರ್ಯಾಂಡ್ ಮಾ ತಿಳೋದು. ಸೊ ಅಲ್ಲಿಂದನೂ ಸರ್ ಮತ್ತೆ ಕಾಲ್ ಮಾಡಿದ್ರು ನನಗೆ, ಹೆಂಗಿದ್ದೀರಾ, ಏನು, ಲೈಕ್ ಎವ್ರಿಥಿಂಗ್ ಇಸ್ ಓಕೆ ಅಂತ ಹೇಳಿದ್ರು. ಸೇಫ್ಟಿ ವೈಸ್ ಅಂತಂದ್ರೆ ನಾವಿರ್ಬೇಕಾದ್ರೆ 5 o'clock 4 o'clock ಎಲ್ಲ ನಾವು ಹೋಗ್ತಾ ಇದ್ವಿ ಮನೆಗೆ. ನಮ್ಮ ಟೈಮಿಂಗೇ ಇರ್ತಾ ಇರಲಿಲ್ಲ. ಸರ್ ಹೇಳಿ 4:30, ಬಟ್ ನಾವು ಬೆಳಗಿನ ಜಾವ 4 ಗಂಟೆಗೆ ಹೋಗ್ತಾ ಇದ್ವಿ. ನಮ್ಮ ಮನೇಲಂತೂ ಬಿಡು ಅರುಣ್ ಸರ್ ಇದ್ದಾರಲ್ಲ, ಅವರೇ ಸರ್ರೇನೆ ಇನಿಷಿಯೇಟಿವ್ ತಗೊಂಡು ನಮ್ಮನ್ನ ಮನೆ ಹತ್ರ ಕರ್ಕೊಂಡ್ಬಂದು ಬಿಟ್ಟು, ಸರ್ರೇನಾದ್ರೂ ಇನ್ ಕೇಸ್ ಬರೋಕ್ಕಾಗಿಲ್ಲ ಅಂದ್ರೆ ಜಯನ್ ಸರ್ ಆಗಿರ್ಬೋದು, ಸಾಗರ್ ಸರ್ ಆಗಿರ್ಬೋದು, ಲೈಕ್ ಬಸವರಾಜ್ ಸರ್ ಇದ್ರು, ಬಸವರಾಜ್ ಸರ್ ಅವರೆಲ್ಲರೂ ನನ್ನ ಕರ್ಕೊಂಡೋಗಿ ಮನೆಗೆ ಬಿಟ್ಟು, ಲೈಕ್ ಈಗ ಒಂದು ಡೈಲಾಗ್ ನೆನಪಿದೆ ಜಯನ್ ಸರ್ದು, ಆಂಟಿ ಬಿಟ್ಟಿದ್ದೀನಿ ಮಕ್ಳನ್ನ ಸೇಫ್ ಆಗಿ ಅಂತ ನಮ್ಮ ಮನೆಗೆ ಹೇಳ್ಬಿಟ್ಟು ಆಮೇಲೆ ಮನೆಗೆ ಹೋಗ್ತಾ ಇದ್ರು. ಸರ್ ಇದ್ರೆ ನಾವು ಅಮ್ಮನ್ನ ಆಚೆ ಕರೆಸಿ ಮೇಡಮ್ ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು ಆಮೇಲೆ ಅವರು ಲೈಕ್ ಎಲ್ಲ ಹೋಗ್ತಾ ಇದ್ರು. ನಮ್ ವಾಸ್ ವೆರಿ ಸೇಫ್. ಮತ್ತೆ ನಿಮ್ಮ ಬ್ಯಾಚಲ್ಲಿ ಒಬ್ಬರಿಗಿಂತ ಒಬ್ಬರು ತುಂಬಾ ಅಗ್ರೆಸಿವ್ ಆಗ್ತಿದೆ. ಅವ್ರು ಚೆನ್ನಾಗಿ ಮಾಡಿದ್ರೆ ಕೆಲಸ, ನೀವು ಮಾಡಿದ್ರೆ ಅವರು ಅಷ್ಟು ಜೋಶ್. ಈ ಒನ್ ಟಾಪಿಕ್ ಫಾರ್ ಕಾಸ್ಟಿಂಗ್, ಐ ಥಿಂಕ್ ಸೊ ಫಾರ್ ಕಾಸ್ಟಿಂಗ್ 7 hours ಫೈಟ್ ಮಾಡಿದೀವಿ. ಎಂಡ್ ಆಫ್ ದ ಡೇ ನಾವ್ ಏನಂತಂದ್ವಿ ಅಂದ್ರೆ ಇಟ್ ವಾಸ್ ಹೆಲ್ದಿ ಆರ್ಗ್ಯುಮೆಂಟ್. ಸರ್ರು ಅಷ್ಟೇ ಇದೆ, ನಾವಿಬ್ರು ಮಾತಾಡಿದ್ರೆ ಸೈಲೆಂಟ್ ಆಗ್ಬಿಡೋರು, ಅಷ್ಟು ಫೈಟ್ ಮಾಡ್ತಾ ಇದ್ವಿ. ಮಧ್ಯ ಸಾಗರ್ ಬಂದ್ರೆ ಸಾಗರ್ ಕೂಡ ಸೈಲೆಂಟ್ ಆಗ್ಬಿಡ್ಬೇಕಿತ್ತು. ನಿಮ್ಮಿಬ್ರು ಮಧ್ಯಾಹ್ನ ಅಂದ್ರೆ ಬರಕ್ಕಾಗಲ್ಲ, ಏನಾದ್ರು ಮಾಡ್ಕೊಳ್ರಿ ಅಂದ್ಬಿಡ್ತಾ ಇದ್ರು.
ಬಸವರಾಜ್ ಸರ್ ನಮ್ಗೆ ಎಂಟ್ರಿನೇ ಆಗ್ತಾ ಇರಲಿಲ್ಲ. ನಾನು ಜಯಂತ್ ಸರ್ ಎಷ್ಟು ಆರ್ಗ್ಯೂ ಮಾಡಿದೀವಿ, ಬಟ್ ದಟ್ ಆರ್ಗ್ಯುಮೆಂಟ್ಸ್ ಇವನ್ ನಮಗೆ ನಿಜವಾಗ್ಲೂ ಇಂಪ್ಯಾಕ್ಟ್ ಆಗಿದೆ. ವಿಚ್ ವಾಸ್ ಗುಡ್, ವಿಚ್ ವಾಸ್ ಬ್ಯಾಡ್. ನಾವು ಅವರಿಂದ ಕಲ್ತಿದ್ದೀವಿ, ಅವ್ರು ನಮ್ಮಿಂದ ಕಲ್ತಿದ್ದಾರೆ. ಲೈಕ್ ಇವತ್ತು ಸಾಗರ್ ಸರ್ ಒಂದ್ ಕಡೆ ವರ್ಕ್ ಮಾಡ್ತಿದ್ದಾರೆ, ಜಯಂತ್ ಸರ್ ಟ್ರೈನರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಸೊ ನಾನು ಇವತ್ತು ಇಲ್ಲಿದ್ದೀನಿ. ನೆಕ್ಸ್ಟ್ ಬ್ಯಾಚ್ ಇಲ್ಲ ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ಐ ಬಿ ಇನ್ ಅ ಗುಡ್ ಪೊಸಿಷನ್. ಡೆಫಿನೆಟ್ಲಿ ಒಂದು ಬಿಗ್ ಕ್ಲಾಸ್. ಒಂದು ಫೈನಲ್ ಕ್ವಶನ್, ವಿ ಡಾಟ್ ಟ್ರೈನ್ ಇವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಮಾರ್ಕೆಟ್ ಏನ್ ಬೇಕು ಅನ್ನೋದನ್ನ ಟೀಚ್ ಮಾಡಿದೆ ಅಂತ ನಿಮ್ಗೆ ಅನ್ಸಿದ್ಯಾ? ಅದರಿಂದ ಎಷ್ಟು ಯೂಸ್ ಆಗಿದೆ? ಆನೆಸ್ಟ್ ಫೀಡ್ಬ್ಯಾಕ್ ಬರುತ್ತೆ. ಒಂದು ಕ್ಲೈಂಟ್ ಮ್ಯಾನೇಜ್ಮೆಂಟ್ ಆಗಲಿ, ಒಂದು ವೆಂಡರ್ ಮ್ಯಾನೇಜ್ಮೆಂಟ್ ಆಗಲಿ, ಒಂದು ಟೀಮ್ ಕೋಆರ್ಡಿನೇಟ್ ಮಾಡೋದಾಗಲಿ, ಒಂದು ಪ್ರೆಸೆಂಟೇಷನ್ ಇದು ತುಂಬಾ ಇಂಪ್ಯಾಕ್ಟ್ ಆಗಿದೆ. ಶೋರ್ ಆಗಿದೆ ಸರ್. ಯಾಕೆ ಅಂತಂದ್ರೆ ಫಸ್ಟ್ ಸ್ಟಾರ್ಟಿಂಗು ನಮಗೆಲ್ಲ ಮಾರ್ಕೆಟಿಗೆಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ ನಾವು ಅನ್ಕೋತಾ ಇದ್ವಿ, ಸರ್ ಏನೋ ಮಾಡ್ತಿದಾರಲ್ಲ ಯಾಕೆ ನಮ್ಗೆ ಇಷ್ಟೊಂದು ಟಾರ್ಚರ್ ಕೊಡ್ತಿದ್ದಾರೆ ಸರ್ ಅಂತ ಅನ್ನಿಸ್ತಾ ಇತ್ತು. ಲೈಕ್ ಆಮೇಲೆ ನಮಗೆ ಅರ್ಥ ಆಯ್ತು. ಸೊ ಇವಾಗೆಲ್ಲರೂ ಒಂದು ಬಲೂನ್ಸ್ ಬೈ ಮಾಡಬೇಕು, ಒಂದು ಫ್ಲವರ್ ಬೈ ಮಾಡಬೇಕು. ನಾವು KR ಮಾರ್ಕೆಟ್ ಅಷ್ಟೇ ನೋಡಿದ್ದು, ಬಟ್ ಡೆಪ್ತಾಗಿ ನೋಡಿದ್ವಿ KR ಮಾರ್ಕೆಟ್. KR ಮಾರ್ಕೆಟ್ ಒಳಗಡೆ ಇಂಗ್ಲಿಷ್ ಫ್ಲವರ್ ಮಾರ್ಕೆಟ್ ಇದೆ ಅನ್ನೋದು ಗೊತ್ತಿರಲಿಲ್ಲ. ಅದು ಯಾವ ಟೈಮಿಂಗ್ ಇರುತ್ತೆ, ಎಲ್ಲಿ ಫ್ಲವರ್ಸ್ ಬೈ ಮಾಡಬೇಕು, ಮಾರ್ಕೆಟ್ ಒಳಗೆ ಯಾವ ಶಾಪಲ್ಲಿ ಬೈ ಮಾಡಿದ್ರೆ ನಮಗೆ ವರ್ಕೌಟ್ ಆಗುತ್ತೆ, ಯಾವ ಪ್ರಾಫಿಟ್ ಯಾವ ಲಾಸ್. ಲೈಕ್ ಅನ್ಕೋತೀನಿ ಕ್ಲೈಂಟ್ ಇವಾಗ ಕೇಳ್ತಿರ್ತೀವಲ್ಲ ಸರ್, ನಾವು ಹೋಟೆಲ್ ನೋಡಿದೀವಿ, ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದೀವಿ, ಇವಾಗ ನಮಗೆ ಅದು ಹೆಲ್ಪ್ ಆಗ್ತಾ ಇದೆ. ಕ್ಲೈಂಟ್ನ ನಮಗೆ ಟೇಕ್ ಓವರ್ ಮಾಡಬೇಕು. ಲೈಕ್ ನಮಗೆ ಅದು ನಾವು ಈ ಚಿಕ್ಕ ಗೋಡನ್ ಮಾಡ್ಕೊಂಡಿರ್ಬೇಕಾದ್ರೆ ನಾನು ಜಯಂತ್ ಎಲ್ಲ ಅನ್ಕೋತಾ ಇದ್ವಿ, ಇದೆಲ್ಲ ಬೇಕಿಂತ ಏನಕ್ಕೆ ಸುಮ್ಮನೆ ನಾನ್ಸೆನ್ಸ್ ಅನಿಸ್ತಿದೆ ಅಂತ ಅನ್ಸುತ್ತೆ. ಬಟ್ ಇವಾಗ ಒಬ್ಬ ಕ್ಲೈಂಟ್ ಬಂದ್ಬಿಟ್ಟು ನಿಮ್ಮ ಆಫೀಸಲ್ಲಿ ನಿಮ್ಮ ಗೋಡನ್ ಎಲ್ಲಿ ಮಾಡ್ಕೊಂಡಿದ್ದೀರಾ ಅಂದಾಗ ಅವಾಗ ನಮ್ಗೆ ರಿಯಲೈಸ್ ಆಗುತ್ತೆ. ಬೈ ಜಯಂತ್ ಸರ್ ಆಕ್ಚುಲಿ ಜಯಂತ್ ಸರ್ ಗೋಡನ್ ವಿಷಯ ನನಗೆ ಜಯಂತ್ ಸರಿಗೆ ಕ್ಲಾಶ್ ಆಗಿದೆ. ಸೊ ಇವಾಗ ಅನ್ಸುತ್ತೆ ಏನಕ್ಕೆ ಆ ಸ್ಮಾಲ್ ಸ್ಪೇಸಲ್ಲಿ ನಮಗೆ ನೀವು ಗೋಡನ್ ಹೇಳ್ಕೊಡ್ತಾ ಇದ್ದಿದ್ದು. ಆಕ್ಚುಲಿ ರೆಂಟಲ್ ಅಗ್ರಿಮೆಂಟ್ ಕೂಡ ಮಾಡಿಸಿ ಅಗೇನ್ ವಿ ಹ್ಯಾವ್ ಟು ಪೇ 5,000 rupees. ಪೇ ಮಾಡಿ ಅಪ್ರೂವ್ ಆಗಬೇಕದು. ಸೊ ಅಪ್ರೂವ್ ಆಗಿ ಆಮೇಲೆ ನಾವು ಅದಕ್ಕೆ ಹೆಂಗೆ ರೆಂಟ್ ಔಟ್ ಮಾಡೋದು, ಅಗೇನ್ ಪರ್ಚೇಸ್ ಮಾಡೋದು. ಸೊ ಇವಾಗ ಲೈಕ್ ನಾವು ಗೋಡನ್ ಮಾಡಿ ರೆಂಟ್ ಔಟ್ ಹೆಂಗೆ ಮಾಡ್ಕೊಬೇಕು, ಅದು ಯೂಸ್ ಆಗಿರ್ಬೋದು. ಮತ್ತು ಅದು ಆರ್ಚ್ಗಳೆಲ್ಲ ನಾವೆಲ್ಲ ಫಾರ್ ಸೆಕೆಂಡ್ ಬ್ಯಾಚ್ ನಾವು ಇದ್ದಾಗ ಮಾಡಿಸ್ಕೊಂಡಿದ್ವಿ. ಇವಾಗ ನಮ್ಗೆ ಯೂಸ್ ಆಗುತ್ತೆ ಸರ್. ಅದು ಎಷ್ಟು ಸೆಂಟಿಮೀಟರ್ಸಲ್ಲಿ ಮಾಡಿಸ್ಕೋಬೇಕು, ಮೀಟರ್ಸಲ್ಲಿ ಮಾಡಿಸ್ಕೋಬೇಕು. ಲೈಕ್ ಅದು ಒಂದು ನನ್ನ ಸ್ಟಿಲ್ ಐ ರಿಮೆಂಬರ್ ಆ ಲೆಗ್ಸ್ ಮಾಡಿಸ್ಬೇಕಾದ್ರೆ ಸರ್ ವೆಂಡರ್ ಬಂದು ನಾಲ್ಕು ಅಡಿ ಮಾಡಿಸ್ಕೊಡಿ ಅಂತ ಸರ್. ಇಲ್ಲ ದೊಡ್ಡದಾಗಿರ್ಬೇಕು, 8 ರಿಂದ 6 ಅಡಿ ಮಾಡಿ ಅಂತ ಹೇಳಿದ್ರು. ಅವಾಗ ನಾವು ಅಂದ್ಕೊಂಡ್ವಿ ಸರ್ ಇಷ್ಟು ದೊಡ್ಡದಾಗಿ ಬರುತ್ತೆ ಸ್ಟ್ಯಾಂಡು, ಇಷ್ಟು ನಾವಿರೋದೇ ಇಷ್ಟು ದಾಟ್ ಇನ್ನೆಂತ ಮೇಲೆ ಹೋಗುತ್ತದು ಅಂತ ಅನ್ಕೊಂಡೆ. ದೆನ್ ವಿ ಗಾಟ್ ಟು ನೋ ಏನಕ್ಕೆ ಅವ್ರನ್ನ ಮಾಡಿಸಿದ್ರು ಸರ್. ಸೊ ನಾನು ಇವಾಗೂ ನಾವೊಂದು ಪ್ರಾಪ್ ಮಾಡಿಸ್ಬೇಕಾದ್ರೆ ನಮ್ಗೆ ಇವತ್ತಿಗೂ ಒಂದು ತಲೆಯಲ್ಲಿರುತ್ತೆ, 8 ಅಡಿ ಮಾಡಿಸ್ಬೇಕಾ 6 ಅಡಿ ಮಾಡಿಸ್ಬೇಕಾ, ಏನಕ್ಕೆ ಅದು ಬೆನಿಫಿಟ್ ಇದೆ. ಅವಾಗ ಅನ್ಕೊಂಡ್ವಿ ನಾನು ಆ್ಯಟ್ 5'4", 6 ಅಂದರೆ ನಮ್ಗಿಂತ ಸ್ವಲ್ಪ ಇಷ್ಟು ಬರುತ್ತೆ, 8 ಅಂತಕ್ಕಂಥ ಬೇಸ್ ಇಷ್ಟು ಬರುತ್ತೆ. ಸೊ ದಿಸ್ ಡೆಕೋರೇಷನ್ಸ್ ಕಮ್ಸ್ ಹಿಯರ್. ಯಾಕವಾಗ ನಮ್ಗೆ ಹೇಳಿದ್ರು ಸರ್, ಮುಂದೆ ಪ್ರಾಪ್ಸ್ ಇಟ್ಟಾಗ ಹಿಂದೆ ಬ್ಯಾಕ್ಗ್ರೌಂಡ್ ಹೆಂಗಿರಬೇಕು, ಫ್ರಂಟ್ ಹೆಂಗಿರಬೇಕು. ಐ ಲರ್ನ್ ಸೋ ಮೆನಿ ಥಿಂಗ್ಸ್. ವೆರಿ ಗುಡ್. ಆ್ಯಂಡ್ ನೀವು ಬೌನ್ಸ್ ಬ್ಯಾಕ್ ಆಗಿರೋದು ನನಗೆ ಬಹಳ ಖುಷಿ ಇದೆ. ಆ್ಯಂಡ್ ಈ ಲೈವ್ ಕೂಡ ನೀವು ನೋಡ್ತಾ ಇದ್ದೀವಿ, ವಿಡಿಯೋ ಕೂಡ ಶೂಟ್ ಆಗ್ತಾ ಇದೆ ನಮ್ಮ ಟೀಮ್ ಕಡೆಯಿಂದ. ನೀವು ಇನ್ನೂ ನೆಕ್ಸ್ಟ್ ಲೆವೆಲ್ ಗ್ರೋ ಆಗಿ ತುಂಬ ದುಡ್ಡು ಮಾಡಿ ಹೆಸರು ಮಾಡಿ ನಿಮ್ಮಲ್ಲಿರೋ ನಾಲೆಜ್ನ ಇನ್ನೂ 4 ಜನ ಹೇಳ್ಕೊಡಿ. ಅದೇ ನನಗೆ ಬಹಳ ದೊಡ್ಡ ಇವೆಂಟ್ ಮಾಡ್ತೀನಿ ಅನ್ನೋದು ಬಹಳ ಖುಷಿ ಇದೆ. ಎಲ್ಲ ಕಡೆ ನಾಟ್ ಓನ್ಲಿ ಬ್ಯಾಂಗ್ಳೂರು, ಬೇರೆ ಡಿಸ್ಟಿಕ್ಕಲ್ಲೂ ನಿಮ್ಮ ಹೆಸರು ಕೇಳಬೇಕು. ಚಂದನ್ ಅವ್ರು ಕರೀರಿ, ಅವ್ರು ಮಾಡ್ಸೋಣ, ಅವ್ರು ಕೂಡ ನಮ್ಮ ಇವೆಂಟ್ ಅನ್ನೋ ಥರ ಆಗ್ಬೇಕು. ಕೆಲವ್ರು ಅನ್ಕೋತಾರೆ ಏನಾದ್ರು ನಮ್ ಕೆಲವರು ಸೀನಿಯರ್ ಇರ್ತಾರೆ, ಏನಾದ್ರು ನೀವೇ ಕಾಂಪಿಟೇಟರ್ನ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ. ಮತ್ತೆ ನಾನು ಅವ್ರು ಕನ್ವಿನ್ಸ್ ಮಾಡ್ತೀನಿ, ಸರ್ ನಾವು ಮಾಡೋಕ್ಕಾಗೋದೇ ಪ್ರತಿದಿನ 1-2 ಇವೆಂಟ್, ಮ್ಯಾಕ್ಸಿಮಮ್ 3 ಇವೆಂಟ್. ತುಂಬಾ ದೊಡ್ಡ ಇವೆಂಟ್ ಇತ್ತು ಅಂದ್ರೆ ಒಂದೇ ಇವೆಂಟ್ ಮಾಡೋಕ್ಕಾಗತ್ತೆ. ಸೊ ಬನ್ನಿ, ಇದು ತುಂಬಾ ದೊಡ್ಡ ಸಮುದ್ರ ಅಲ್ಲ ಸರ್, ಎಲ್ಲರೂ ಬೆಳೀರಿ ಅಲ್ವಾ ಸರ್. ಏನಾದ್ರು ತಪ್ಪಿದ್ರೆ ಹೇಳಿ ಸರ್, ತಿಳ್ಕೊತೀನಿ ಅಂತ ಹೇಳಿದಾಗ ಇಲ್ಲ ಅದು ತುಂಬಾ ಚೆನ್ನಾಗಿ ಮಾಡ್ತಾ ಇದೆಯಾ, ನೀನ್ ಮಾಡ್ಕೊಂಡು ಹೋಗು, ನೀನ್ ಪ್ರೊಡಕ್ಷನೇ ಮಾಡ್ಬೇಡ, ನಿನ್ ಮಾತು, ನಿನ್ ಹಾನೆಸ್ಟ್, ನಿನ್ ಟ್ರಸ್ಟೇ ಸಾಕು, ನಮ್ಗೆ ಏನ್ ಬೇಕು ಪ್ರೊವೈಡ್ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಅದಕ್ಕಿಂತ ಬೇರೆ ಖುಷಿ ಇಲ್ಲ. ಅದೇ ಅವ್ರು ಸಪೋರ್ಟ್ ಮಾಡೋದು, ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ಆಲ್ ದ ವೆರಿ ಬೆಸ್ಟ್. ಒಂದು ಬಿಗ್ ಕ್ಲಾಸ್ ಬರಲಿ. ಕನ್ನಡ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು.
ಸೊ ಲೈವ್ ಕಟ್ ಆಗಿದೆ.